आचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। प्रातःस्मरणीय पूज्यपाद जगद्गुरु ಸಿದ್ಧಾರೂಢರ ಜಗದ್ಗುರು ಶಿವಾನಂದರ ಶ್ರೀಚರಣಕ್ಕೆ ಅನಂತ ವಂದನೆಗಳನ್ನು ಸಮರ್ಪಣೆ ಮಾಡಿ, ಇಂಚಲದ ಸುಕ್ಷೇತ್ರದ ಆರಾಧ್ಯ ಗುರುದೈವರಾದಂಥ ಜಗದ್ಗುರು ಶಿವಯೋಗಿ ಅರ್ಜುನವರ ಶ್ರೀಚರಣಕ್ಕೆ ವಂದಿಸಿ, ಪೂಜ್ಯಪಾದ ಜಗದ್ಗುರು ರೇವಣಸಿದ್ದೇಶ್ವರ ಅರ್ಜುನವರ ಶ್ರೀಚರಣಕ್ಕೆ ವಂದಿಸಿ, ಪೂಜ್ಯಪಾದ ಜಗದ್ಗುರು ಸಿದ್ದರಾಮ ಶಿವಯೋಗಿಗಳ ಶ್ರೀಚರಣಕ್ಕೆ ವಂದಿಸಿ, ನಡೆಶುಚಿ, ನುಡಿಶುಚಿ, ತನುಶುಚಿ, ಮನಶುಚಿ, ಭಾವಶುಚಿ, ಈ ಪಂಚಶುಚಿಗಳಂತ ಎಲ್ಲ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ಜಗದ್ವಂದ ಜಗದ್ಗುರು ನಿರಾವಾರಿ ದೇಶಿಕೋತ್ತಮ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಶಿವಾನಂದ ಭಾರತೀಯ ಅಪ್ಪಂಗಳವರ ಶ್ರೀಚರಣಕ್ಕೆ ಅನಂತ ವಂದನೆ ಸಮರ್ಪಣೆ ಮಾಡಿ, ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ವಿದ್ವಾನ್ಮಣಿಗಳಾದಂಥ ಪೂಜ್ಯಪಾದ ಸದ್ಗುರು ವಿದ್ಯಾನಂದ ಭಾರತೀಯ ಅಪ್ಪಂಗಳವರ ಶ್ರೀಚರಣಕ್ಕೆ, ಪೂಜ್ಯಪಾದ ಸದ್ಗುರು ರಾಮಾನಂದ ಭಾರತೀಯ ಅಪ್ಪಂಗಳವರ ಶ್ರೀಚರಣಕ್ಕೆ ವಂದಿಸಿ, ಪೂಜ್ಯಪಾದ ಸದ್ಗುರು ಬಸವಾನಂದ ಭಾರತೀಯ ಅಪ್ಪಂಗಳವರ ಶ್ರೀಚರಣಕ್ಕೆ ವಂದಿಸಿ, ವೇದಿಕೆ ಮೇಲೆ ಉಪಸ್ಥಿತರಾದಂಥ ಎಲ್ಲ ಪೂಜ್ಯರ ಎಲ್ಲ ಮಾತೆಯರಿಗೂ ಕೂಡ ವಂದಿಸಿ, ಸಂಗೀತ ಕಲಾವಿದಕ್ಕೂ ಕೂಡ ವಂದಿಸಿ, ತಮ್ಮೆಲ್ಲರಿಗೆ ಅನಂತ ವಂದನೆಗಳು. ಇಲ್ಲಿವರೆಗೆ 3-4 ಜನ ಅನುಭಾವಿಗಳಿಂದ ತಾವೆಲ್ಲರೂ ಕೇನೋಪನಿಷತ್ತಿನ ಮಂತ್ರವನ್ನು ಶ್ರವಣ ಮಾಡಿದ್ದೀರಿ. ಈ ಮಂತ್ರದ ಭಾವನೆ ಚೇತ್ ಚೇತ್ ಅಂತ 2 ಸಲ ಬಂದಿದೆ ಮಂತ್ರದೊಳಗೆ. ಚೇತ್ ಚೇತ್ ಅಂತೇಳಿ, ವೇದಿ ಅವೇದಿ. ಹಂಗಂದ್ರೆ ಏನು ಅಂತಂದ್ರ, ಅಕಸ್ಮಾತ್ ತಿಳ್ಕೊಂಡಿ ಅಂದ್ರ, ಅಕಸ್ಮಾತ್ ತಿಳ್ಕೊಳ್ಳಿಲ್ಲ ಅಂದ್ರ ಬುದ್ಧಿ ಹೇಳಂಗಿಲ್ಲ. ಅವ್ರದ್ ಮಂದಿ ಕೈಯಾಗ ಕೊಡ್ಲಿ ಕಡ್ಡಿ ಕೊಟ್ಟು ಹೇಳ್ತಿಂತಮ್ಮ ಅಂತಾರೆ. ಊರಾಗ ಲೌಕಿಕಗಳು ಒಂದು ಮಾತೈತಿ, ಅಕಸ್ಮಾತ್ ಲಾಟ್ರಿ ಇದ್ದಂಗ. ಏನಿದ್ದಂಗ? ಎಲ್ಲರೂ ಟಿಕೆಟ್ ಹಿಂಗ ತುಂಬಿರ್ತೈತೆ. ಅದ ಈಗ ಕರ್ನಾಟಕದಾಗ ಬಂದಾಗ್ಯಾವು. ನಾವು ಬೆಂಗಳೂರಿದ್ದಾಗ ನೋಡ್ತಿದ್ವಿ ಕಳಿಯಾಕ, ಆ ರೋಡ್ ಹಿಡಿದು ತುಂಬಿರ್ತಿದ್ವು. ನೋಡೋದು ಹರಿದೋಗ್ಯದು, ನೋಡೋದು ಹರಿದೋಗ್ಯದು. ಏನ ಯಾರಿಗೇ ಒಬ್ಬರಿಗೆ ಹತ್ತೈತೆ ಅಂದಂಗ ನಮಗೂ ಹತ್ತಬಹುದು. ಇದು ಇನ್ನೊಂದು ಮೋಕ್ಷ ಅನ್ನೋದೇನೈತೆ ಅಲ್ಲಿದು ಪ್ರಾರಬ್ಧ ಅಲ್ಲ, ಪ್ರಾರಬ್ಧದಿಂದ ಪ್ರಾಪ್ತಿ ಆಗುವುದಿಲ್ಲ. ಅವು ಲಾಟ್ರಿ ಟಿಕೆಟ್ ಅಕಸ್ಮಾತ್ ಅಕಸ್ಮಾತ್ ಏನದಾವ ಎಲ್ಲವು ಎದುರುವವು ಪ್ರಾರಬ್ಧ. ಆದ್ರ ಈ ಪಾರಮಾರ್ಥ ಅನ್ನೋದೇನೈತಿಲ್ಲ, ಈ ಪಾರಮಾರ್ಥ ಅನ್ನೋದೇನೈತಲ್ಲ, ಇದು ಪ್ರಯತ್ನದ ಹರಿದೊಳಗೈತಿ. ಇದು ಅಕಸ್ಮಾತ್ ಅನ್ನಂಗನೇ ಇಲ್ಲ. ನನ್ನ ಭಾವನೆ ಹಿಂಗೈತಿ, ಶಾಸ್ತ್ರ ವಿಧಾನರು. ಇಲ್ಲ ಆಕಸ್ಮಿಕವಾಗಲ್ಲ, ಅಕಸ್ಮಾತ್ ಇಲ್ಲಿ ನಾವು ಮಾಡಿದಂತ ಈ ಅಧ್ಯಾತ್ಮ ಸಾಧನ ಒಂದು ವೇಳೆ ಅದು ಫಲಿಸಲಿಲ್ಲ ಅಂದ್ರೂ ಸಹಿತ ನಮ್ದು ಫಲಿಸದಂದ್ರೇನು ಪೂರ್ಣ ಫಲ ಯಾವಾಗಂದ್ರೆ ಸರ್ವ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿಯೇ ಪೂರ್ಣ ಫಲ, ನಮಗೆ ಪ್ರಯೋಜನ. ಆದ್ರೆ ಅದು ಫಲಿಸಲಿಕ್ಕೂ ಕೂಡ ವ್ಯಕ್ತಾಗಂಗಿಲ್ಲ, ಅದು ವ್ಯಕ್ತಾಗಂಗಿಲ್ಲ. ಮತ್ತೆ ನಮ್ಮನ್ನ ಇದೇ ಮಾರ್ಗಕ್ಕಂತಂದು ಹಚ್ಚುವಂತ ಒಂದು ವ್ಯವಸ್ಥೆ ಶಾಸ್ತ್ರದೊಳಗೆ ಕೊಟ್ಟಿದ್ದಾರೆ. ಭಗವದ್ಗೀತೆಯೊಳಗ ಕೃಷ್ಣ ಪರಮಾತ್ಮ ಇದಕ್ಕೆ ಉತ್ತರ ಕೊಟ್ಟಿದ್ದಾನೆ. ಅದರಿಂದ ನಮ್ಮೆಲ್ಲರ ಪ್ರಧಾನ ಕರ್ತವ್ಯ ಏನು ಅಂತ ಕೇಳಿದ್ರ, ಭಗವಂತನನ್ನು ತಿಳಿಯುವುದು. ತಿಳಿಯುವುದಂದ್ರೇನು? ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ಅಂತ ತಿಳಿದು ಬೇರೆ. ಭಗವಂತ 2 ಕೊಟ್ಟಿದ್ದಾನ. ಯೋ ಮಾಂ ಪಶ್ಯತಿ ಸರ್ವತ್ರ, ಎಲ್ಲದರೊಳಗೂ ಭಗವಂತಿದ್ದಾನ ಅಂತ ತಿಳ್ಕೋಬೇಕು. ಭಗವಂತನಲ್ಲಿ ಎಲ್ಲ ಇದ್ದಾನ, ಎಲ್ಲವೂ ಭಗವಂತನಲ್ಲಿದ್ದಾನ ಅಂತ ತಿಳ್ಕೋಬೇಕು. ಇದು ಬಹಳ ಮುಖ್ಯ ನಮಗ. ಈ ಬುದ್ಧಿ ನಮಗ್ ಬರಬೇಕಲ್ಲ.
ಈ ಬುದ್ಧಿ ನಮಗೆ ಬರ್ಬೇಕಲ್ಲ. ಎಷ್ಟೊಂದು ಜಗವಿನದ್ದು ಭೇದಾಕಾರದಿಂದ ಉದಿಸಿತೆ ಅಂತ ನಿಜಗುಣದ ಉತ್ತರ ಕೊಟ್ಟಿದ್ದಾರೆ. ಜಗವು ಇನಿತು ಭೇದಾಕಾರದಿಂದ ಉದಿಸಿತು ಏತಕ್ಕೆ? ಯಾಕೆ ಇಷ್ಟು ನಮ್ಮೆಲ್ಲರಿಗೆ ಜಗತ್ತು ಒಂದಲ್ಲ? ಮನೆಯನ್ನಾರ ನಾವು ಶೇರಂಗೆ, ಅವ್ರಿವರೆಲ್ಲ ಮನೆಯನ್ನಾರ ಶೇರಂಗಿಲ್ಲ. ಅವ್ರು ನೋಡುತ್ತೆ ಇವ್ರ ಊರು ಅಂತಾರೆ, ಇವ್ರು ನೋಡುತ್ತೆ ಅವ್ರ ಊರು ಅಂತಾರೆ. ಇಷ್ಟೆಲ್ಲ ಊರು ದೊಡ್ಡಾಗ ಕಾರಣ ಏನು? ಅಖಂಡ ಅವಿಭಾಜ್ಯ ಕುಟುಂಬ ಯಾಕಿಲ್ಲ ಅಂತ ಕೇಳಿದ್ರೆ ಹಂಗ ಬೇದ ಹಂಗ ಬಂದೇ ಬರ್ತೈತಿ. ಹೇಳೋದಂತ ಕೇಳಿದ್ರೆ ಈ ಪದ್ಯದೊಳಗೆ ಪ್ರಧಾನ ಏನಂತ ಕೇಳಿದ್ರೆ ಅಕಸ್ಮಾತ್ ಅಂತ ಕೊಟ್ಟಿದ್ದಾರೆ. ತಿಳ್ಕೊರಪ್ಪ, ನೀನ್ ತಿಳ್ಕೊ. ನೀನು ಈ ಪರಬ್ರಹ್ಮ ಸ್ವರೂಪ ನಾನಿದ್ದೇನೆ, ಚಿದಾನಂದ ರೂಪ ಶಿವೋಹಂ ಬರೇ ಕೇಳುವುದಲ್ಲ, ಹಾಡುವುದಲ್ಲ, ಇದು ಗಟ್ಟಿ ಆಗ್ಬೇಕು. ಇದನ್ನ ಜ್ಞಾನದ ಅವಧಿ ಅಂತ ಹೇಳಿದ್ದಾರೆ ನಿಜಗೊಂಡ್ರು. ಜ್ಞಾನದ ಅವಧಿ ಅಂತ ಕೊಟ್ಟಿದ್ದಾರ ಒಂದು ಪದ್ಯದೊಳಗ, ಜ್ಞಾನಸ್ಥಾನದೊಳಗ. ಅದೇನಂತ ಕೇಳಿದ್ರ, ಈ ಶರೀರದ ಅಭಿಮಾನದ ಅಂಡದೋಳಿಯುವುದು ಅವಧಿ. ಗುರುಶಂಬಲಿಂಗವೇ ತಾನೆಂಬ ಶರೀರದ ಅಭಿಮಾನದ ಅಂಡದೋಳಿಯುವುದು ಅವಧಿ ಅಂತ ಕೊಟ್ಟಿದ್ದಾರೆ. ಈಗ ಹೆಂಗ ನಮಗೆ ಅಜ್ಞಾನ ಅವಸ್ಥೆಯೊಳಗ ಈ ದೇಹವೇ ನಾನು, ಅಜ್ಞಾನ ಇಷ್ಟು ನಾನು ಹಿಡ್ಕೊಂಡೇ ಹೇಳ್ತೇನೆ. ಜ್ಞಾನಿಗಳ ವ್ಯತಿರಿಕ್ತವಾಗಿ ನಮ್ಗೆಲ್ಲರಿಗೂ ಏನಾಗೈತಪ್ಪ ಅಂತ ಕೇಳಿದ್ರೆ, ನೀ ಬೇಕಾದಷ್ಟು ಶಾಸ್ತ್ರ ಕೇಳಿದ್ರೆ ಸಹಿತ ಈ ದೇಹ ನಾನು ಅನ್ನೋದು ನಮಗೆ ಎಷ್ಟು ಗಟ್ಟಿ ಆಗೈತಿಲ್ಲ. ಈ ದೇಹ ನಾನಲ್ಲ, ದೇಹಕ್ಕೆ ವಿಲಕ್ಷಣವಾದಂತ ಅರಿವು ನಾನಿದ್ದೇನೆ ಅಂತ ಗಟ್ಟಿ ಆಯ್ತು ಅಂತಂದ್ರ ಅದು ಜ್ಞಾನದ ಅವಧಿ ಮುಗಿತು ಅಂತ ಕೊಟ್ಟಿದ್ದಾರೆ. ಪುರುಷಂಬಲಿಂಗವೇ ತಾನೆಂಬ ಶರೀರದ ಅಭಿಮಾನದ ಅಂದದೊಡೆಯುವುದು ಅವಧಿ, ಜ್ಞಾನದ ಅವಧಿ. ಇಷ್ಟು ಗಟ್ಟಿ ಆಯಿತು ಅಂತ ಕೇಳಿದ್ರ ಈ ಮನುಷ್ಯ ಜನ್ಮದೊಳಗೆ ಹುಟ್ಟಿ ಬಂದಿದ್ದು ಸಾರ್ಥಕ. ಅಕಸ್ಮಾತ್ ಹಿಂಗ್ ಮಾಡ್ಕೊಂಡಿ ಅಂತಂದ್ರ ನಿನಗೇನ್ ಲಾಭ ಆಗುತ್ತೆ ಅಂತ ಕೇಳಿದ್ರ, ಅಸ್ಮಾತ್ ಲೋಕಾತ್ ಪ್ರೇತ್ಯ. ಇದು ತಿಳಿದವರು ಹೋಗ್ತೈತಿ ಶರೀರ, ತಿಳಿದವ್ರದ್ದು ಹೋಗ್ತೈತಿ. ಎಲ್ಲ ಹೋಗೋದೇ ಇದು. ತಿಳಿದವ್ರದ್ದು ಹೋಗುತ್ತೆ, ತಿಳಿದ ಇದ್ದವ್ರದ್ದು ಹೋಗ್ತೈತದು. ಇದು ಸ್ವಭಾವ. ಈ ಶರೀರಕ್ಕೆ ಸ್ವಭಾವತ ನಾಶ ಐತದು. ಒಮ್ಮೆ ಜಾತಸ್ಯ ಧ್ರುವಂ ವರ್ಣಂ. ಅದು ಯಾರೇ ಇಲ್ಲದು. ಯಾರು ಮಹಾತ್ಮರು ಬಂದಾರ ಬಂದ್ರು ಕೇಳಂಗಿಲ್ಲ, ಅಜ್ಞಾನಿಗಳು ಬಂದಾರ ಅಂದ್ರೆ ಕೇಳಂಗಿಲ್ಲ. ಎಲ್ಲರೂ ಹೋಗೋದೇ ಶರೀರ. ಆದ್ರ ಯಾವ ತಿಳ್ಕೊಂಡು ಹೋಗ್ತಾನ ಅವ ಹೊಳ್ಳಿ ಬರಂಗಿಲ್ಲ. ಎದಕ್ಕೆ ಬರಂಗಿಲ್ಲ ಅಂತ ಕೇಳಿದ್ರೆ ಈ ಸಂಸಾರಕ್ಕೆ ಬರಂಗಿಲ್ಲ. ಅಕಸ್ಮಾತ್ ಯಾವ ತಿಳ್ಕೊಳ್ಳಿಲ್ಲ ಹೋಗ್ತಾನ ಮತ್ತದಕ್ಕೆ ಬರ್ಲಿಕ್ಕೆ ಸಾಧ್ಯ. ಅದಕ್ಕೆ ಮತ್ತ ನಿಜಗುಣ ಹೇಳಿದ್ದಾರ, ಪಾಪಾನುಗುಣದಿಂದ. ಗೊತ್ತಾಯ್ತ? ಪಾಪಾನುಗುಣದಿಂದ ಗಿಡ ಮೊದಲಿದ್ದದು ಯಾವ್ರಿ? ಮೊದಲಿದ್ದ ಪಾಪದ ಫಲ ಯಾವುದು ಅಂದ್ರೆ ಗಿಡ ಆಗಿ ಹುಡ್ತೀವಿ. ಮತ್ತ ಅದು ಇನ್ನೂ ಶಾಸ್ತ್ರಭಾವ ಹೇಳಲ್ಲ. ಅಲ್ಲಿ ಗಿಡ ಅಲ್ಲ, ಮಠದಾಗ ಅರಳಿ ಮರ ಹುಟ್ಟಿದಂದ್ರೆ ಬ್ಯಾರೆ, ಅದು ಪುಣ್ಯಕ್ಕಂತ ತಿಳ್ಕೋಬೇಕು. ಸುಡಗಾಡದಾಗ ಮತ್ ಹುಟ್ಟಿದ್ರೆ ಅದು ಪಾಪದ ಫಲ. ಮತ್ತ ಅದರೊಳಗೆ ಗಿಡದೊಳಗೆ ವೆರೈಟಿ ಹೇಳ್ತಾರೆ. ಮತ್ತ ಗಿಡದೊಳಗೆ ವೆರೈಟಿ. ಮಠದಾಗ ಅಳಿ ಗಿಡ ಹುಟ್ಟಿದು, ಪತ್ರಿ ಗಿಡ ಹುಟ್ಟಿದು, ಸುಲೋ ಗಿಡ ಹುಟ್ಟಿದು ಅಂದ್ರೆ ಇದಕ್ಕೆ ಸುತ್ತ ಹಾಕ್ತಾರ. ಮಹಾತ್ಮರು ಬಂದು ಕುಂದಿರ್ತಾರ. ಅಕಸ್ಮಾತ್ ಸ್ಮಶಾನದೊಳಗೆ ಗಿಡ ಆಗಿ ಹುಟ್ಟಿದ್ವಿ ಅಂದ್ರ ಅದು ಮತ್ತಿಷ್ಟ ಪಾಪದ ಫಲ ಅಂತ ಶಾಸ್ತ್ರದ ಪ್ರತಿಪಾದನೆ ಮಾಡಿರ್ತಾರೆ. ಅದರಿಂದ ಪುಣ್ಯಾತ್ಮರೇ, ನಾವೆಲ್ಲರೂ ಒಂದು ಏನ್ ಮಾಡೋದಂದ್ರ ಚಿಂತನೆ ಮಾಡಿ, ನಾ ಭಗವಂತ ಇದ್ದೇನೆ ಅನ್ನುವಂತ ಮಾತು ನಿಮ್ಗೊಂದು ಹೇಳ್ತೀನಿ ನಾನು. ಅರ್ಥ ಕಾಮನೆಗಳ ಚಿಂತನೆ ನಾವು ನಿತ್ಯದಲ್ಲಿ ಮಾಡ್ತೇವೆ. ಅರ್ಥ ಕಾಮನೆಗಳ ಚಿಂತನೆಯನ್ನು ನಿತ್ಯದಲ್ಲಿ ಮಾಡ್ತೀವಿ ನಾವು. ಹ್ಯಾಂಗಾದ್ರೆ ನಮ್ಮ ದುಡ್ಡು ಸಿಗ್ತೈತಿ, ಹ್ಯಾಂಗಾದ್ರೆ ನಮ್ಮ ಆಶೆ ಪೂರೈಸ್ತೈತಿ ಅನ್ನುವಂತ ಭಾವನೆ ನಾವು ನಿತ್ಯದಲ್ಲಿ ಚಿಂತನೆ ಮಾಡ್ತೀವಿ. ಅರ್ಥ ಕಾಮನೆ ದುಡ್ಡಿಂದು ಆಶಯಗಳ ಚಿಂತನೆ ಹೆಂಗ್ ಪೂರೈಸಬೇಕು ಅನ್ನೋದು, ನಮಗೆ ಪೂರೈಸುವ ಹೆಂಗ್ ಸಿಗುತ್ತೆ ಅನ್ನೋದು ನಿರಂತರವಾಗಿ ಹಗಲಿ ರಾತ್ರಿ ಅದೇ ಚಿಂತೆ. ಆದ್ರೆ ಅದನ್ನ ಶಾಸ್ತ್ರ ಹೇಳುತ್ತೆ, ಮಾಡಬೇಡಪ್ಪ, ಚಿಂತೆ ಮಾಡಬೇಡಪ್ಪ ಅಂತ ಶಾಸ್ತ್ರ ಹೇಳಿದ್ರು ಕೂಡ ನಾವು ಕೇಳಂಗಿಲ್ಲ. ಬ್ಯಾಡ ಅಂದ್ರ ಮಾಡ್ತೀನಂತೆ ಮಾಡಪ್ಪ ಚಿಂತೆ ಅಂತ ಸರಿಪಂಚ್ ಹೇಳಿಬಿಟ್ಟಿದ್ದ. ಅದು ಅರ್ಥ ಮತ್ತು ಕಾಮನೆಗಳ ಚಿಂತನೆ ಮಾಡೋದಕ್ಕಿಂತಲೂ ಧರ್ಮ ಮತ್ತು ಏನಪ್ಪಾ ಅಂತ ಕೇಳಿದ್ರೆ ಮೋಕ್ಷದ ಚಿಂತನೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ದಿನದೋಳು ಅರಗಳಿಗೆಯಾದರೂ ನಿನ್ನ ನಿಜದ ಚಿಂತನೆ, ನಿಜದ ಜ್ಞಾನವೇ ಸಾಕು. ದಿನದಳು ಒಂದು ಅರಗಳಿಗೆಯಾದರೂ ನಿನ್ನ
ನಿಜದ ನನವೇ ಯಾಕಂತ ಕೇಳಿದ್ರೆ ಎಷ್ಟು ಇದರೊಳಗೆ ಫಲ ಐತೆ ಅನ್ನೋದು ಹೇಳಿದ್ದಾರ. ಮಣಿಯ ನಡೆಸಿ ದಿನವ ಕಳೆಯಲು ಬೇಡ, ಕಣಿಯ ಪೂಜಿಸಿ ದಿನವ ಕಳೆಯಲು ಬೇಡ ಅಂತೇಳಿ ಇತ್ಯಾದಿ ರೀತಿಯಿಂದ ಪ್ರತಿಪಾದನೆ ಮಾಡಿದ್ದಾರೆ. ಹೆಚ್ಚು ಹೇಳಕ್ ಹೋಗುದಿಲ್ಲ, ಇದು ನಮ್ಮ ಸೌಭಾಗ್ಯ. ನಮ್ಗೇನಪ್ಪಾ ಅಂತ ಕೇಳಿದ್ರೆ ಈ ಇಂಚಿನ ಜಾತ್ರೆ ಬಂತು, ವೇದಾಂತ ಪರಿಷತ್ತು ಬಂತು ಅಂದ್ರೆ ದೊಡ್ಡ ಹಬ್ಬ ಏನಪ್ಪಾ ಅಂತ ಕೇಳಿದ್ರೆ ಮಹಾತ್ಮರ ದರ್ಶನ, ಸಂಭಾಷಣೆ ಅತ್ಯಂತ ಎಲ್ಲರಿಗೆ ಸರಳವಾಗಿ ಇಷ್ಟು ಜನ ಮಹಾತ್ಮರು ಒಂದು ವೇದಿಕೆಯೊಳಗ, ಅದು 53 ವರ್ಷದಿಂದ ನಿರಂತರವಾಗಿ ನಡ್ಕೊಂಡು ಬಂದೈತೆ. ಬಂದು ಕರ್ನಾಟಕದೊಳಗ ಅದು ಕೇವಲ ಇಂಚಿನ ಮಠದೊಳಗ ನಮ್ಮ ಉತ್ತರ ಕರ್ನಾಟಕದ ಒಂದು ಹೆಮ್ಮೆ ಏನಂತ ಹೇಳಿದ್ರೆ ಬಹಳ ದೊಡ್ಡದಂತ. ಈ ದಾವಣಗೆರೆ ದಾಟಿದ್ವಿ ಅಂದ್ರೆ ಕೇಳಬೇಡ ನೀವು, ಅವೆಲ್ಲ ಅವರು ಇವರು ಒಬ್ಬರ ಇಬ್ಬರು ಸ್ವಾಮಿಗಳು ತಗೊಳ್ಳೋರೆಲ್ಲ ಇರ್ತಾರ. ಅದು ಹ್ಯಾಂಗ್ ಹಿಡಿತದೆ ನಮ್ಗೆ ಗೊತ್ತಿಲ್ಲ. ಇದು ನಂದೊಂದು ದೊಡ್ಡ ಪುಣ್ಯ. ನಾನು ಈ ವೇದಾಂತ ಪರಿಸ್ಥಿತಿ ಬರಕತ್ತಿ 36 ವರ್ಷ ಆಯ್ತು. 1986 ನಾ ಬಂದಿದ್ದೆ. ನಮ್ಮ ಅವರಾಜೊಳಗೆ ಮಹಾರಾಷ್ಟ್ರ ಕಲಿಯಕ್ಕಿದ್ದಾಗ ನಮ್ಮ ಗಂಗಾಧರ ಹತ್ಕೊಂಡಿದ್ರು. ಅಪ್ಪರ್ ಹೇಳ್ಬಿಟ್ಟಿದ್ರು ಅವ್ರಿಗೆ, ನಿಮ್ ಶಿಷ್ಯರು ಎಲ್ಲರೂ ಕರ್ಕೊಂಡ್ಬರ್ರಿ ಅಂತೇಳಿ, ನಿಮ್ ಶಿಷ್ಯರು ಎಲ್ಲರೂ ಕರ್ಕೊಂಡ್ಬರ್ರಿ ಅಂತೇಳಿ. 86ನೇ ಇಸ್ವಿಯೊಳಗೆ ನಾವು ಬಂದಾಗ ಇಲ್ಲಿ ಹಿಂದ ಹಾಸ್ಟೆಲ್ ಇದ್ದು ಹಂಚಿನೂ ಎಲ್ಲ ಆ ರೂಮಿನ ಮುಂದೆ ನಡೀತಿತ್ತು. ನಾವು ಅಲ್ಲೊಂದು PUC ಕಾಲೇಜಿಂದ ಒಂದು ಕಾಲೇಜ್ ಒಳಗೆ ನಾವು ಇರ್ತಿದ್ವಿ. ಇವು ಎರಡು ಬಿಟ್ಟು ಯಾವ ಇದ್ದಿದ್ದಿಲ್ಲ. ಈಗ ಹೆಂಗಾಗೈತೆ ಅಂತ ಕೇಳಿದ್ರೆ ಅಪ್ಪವರು ನಾವು ಸಂಕಲ್ಪ ಕರ್ತೃತ್ವ ಅನ್ನಂಗಿಲ್ಲ, ಅದಕ್ಕೆ ಆ ಸೃಷ್ಟಿ ಬೇರೆ. ಇವು ಸಂಕಲ್ಪ ಕರ್ತೃತ್ವವನ್ನು ಶಾಸ್ತ್ರಗಳು ಒಪ್ಪಂಗಿಲ್ಲ, ಅದಕ್ಕೆ ಮನಸ್ಸೈತಂತ ಸಿದ್ಧ ಆಗುತ್ತೆ. ಜಗತ್ ಸೃಷ್ಟಿ ಅಂತಂದ್ರ ಸಂಕಲ್ಪ ಶಕ್ತಿ ಎಲ್ಲದು. ಅದು ಸನ್ನಿಧಾನ ಸೃಷ್ಟಿ, ವಿವರ್ತವಾದ ಇದ್ದಂಗದು. ಸನ್ನಿಧಾನ ಸೃಷ್ಟಿಯೊಳಗ ಅಪ್ಪವರು ಈಗ ನಾನು 36 ವರ್ಷದೊಳಗ ನಮ್ಮ ಉತ್ತರ ಕರ್ನಾಟಕದೊಳಗ ಇಷ್ಟು ದೊಡ್ಡ ಬೃಹತ್ ಮಠ, ಆ ಭಕ್ತರ ಮಠ ದೊಡ್ಡವಕ್ಕವು, ಮನಸ್ಸು ಸ್ವಲ್ಪಂತವು. ನಮ್ಮ ಮಠದ ದೊಡ್ಡದಕ್ಕಿಂತಲೂ ಭಕ್ತರನ್ನು ಕೂಡಿಸುವಂತ ಒಂದು ಮ್ಯಾಗ್ನೆಟ್ ಮಹಾತ್ಮ ನನಕ ಅಂತಂದ್ರ ಅದು ಪೂಜ್ಯ ಅಪ್ಪಾಜಿಯವರು, ಶಿವಾನಂದ ಭಾರತಿ ಅಪ್ಪವರು. ಎಲ್ಲಿ ಹೋಗ್ತಾರಲ್ಲಿ ಒಂದು ದಿವಸ ಎಲ್ಲಾರ ಫಂಕ್ಷನ್ ಹೋಗೋದು 3 ದಿನ ರೆಸ್ಟ್ ತಗೊಂತಾರೆ ಸ್ವಾಮಿಗಳು. ಒಬ್ಬೊಬ್ರು 1 ದಿನ ಫಂಕ್ಷನ್ ಹೋಗೋದು 3 ದಿನ ನಾ ಬರಂಗಿಲ್ಲಪ್ಪ ಅಂತ ಹೇಳ್ತಾರೆ. ಇವ್ರು 3 ದಿನ ಎಲ್ಲ ನಿನ್ನ ಮೋದಿ ಸಾಹೇಬರು ಹೆಂಗ ಅವರವರ ದೇಹ ಬಿಟ್ಟರು ಸಹಿತ ಕರ್ತವ್ಯದೊಳಗೆ ಪಾಲನೆ ಆದ್ರು, ಹಂಗ ನಮ್ಮ ಅಪ್ಪಗಳು 1 ದಿನ 1 ತಾಸು ಎಲ್ಲಾರು ಸಿಕ್ಕಂತ ಬರ್ತೀನ ಅಂತ ಹೇಳ್ತಾರ ಅವರು. ಇವತ್ತು ನಾವು ಇಲ್ಲೇ ಇದೀವಿ, ಅಲ್ಲಿ ಬೈಲು ಮುಖ ಭಕ್ತರಿಗೆ ಆಶೀರ್ವಾದ ಮಾಡಿ ಬಂದಾರ. ಮೋದಿಗಿಂತಲೂ ಹೆಚ್ಚಿಗೆ ಏನಪ್ಪಾ ಅಂದ್ರ ಭಕ್ತರ ಸೇವಾ, ದೇಶ ಸೇವಾ ಮಾಡಿದವರು ನಮ್ಮ ಭಾರತದೊಳಗೆ ಅಂದ್ರೆ ಅದು ಅಪ್ಪಾರೊಬ್ರು. ಅವ್ರಿಗಿಂತ ರಾಷ್ಟ್ರ ರಹಿತವಾಗಿ ಅವ್ರು ಏನ್ ಹೇಳ್ತಾರಲ್ಲ, ಅವ್ರು 18 ತಾಸು ಹೇಳ್ತಾರೆ, ಇವ್ರು 24 hours. ಒಬ್ಬರ ಸಾದಾ ಸೀದಾ ಜಗತ್ತುಗಳು ಕರ್ನಾಟಕದೊಳಗ ಉಳಿ ಟೈಮ್ದೊಳಗ ನಾವು ಹೋದ್ರಂದ್ರೆ ನನಗೆ ಇಷ್ಟು ಮನುಷ್ಯ ನೋವಾಗುತ್ರಿ. ಒಬ್ಬೊಬ್ಬರು ಜಗತ್ತೊಳಗೆ ನಾವು ಆಮಂತ್ರಣ ಕೊಡಾಕ್ ಹೋಗ್ತೀವಿ. 4 ಮಂದಿ ಸ್ವಾಮಿಗಳು ಕರ್ಕೊಂಡು ಹೋದಾಗ ಅವ್ರ ಮುಂದೆ ಹಿಂಗ್ ಕೈ ತೊಡ್ಬೋದಿದ್ರು ಕುಂತ್ರು ಅನ್ನಂಗಿಲ್ಲ ಅವ್ರು. ನಾವು ವಿಶ್ವಾನಂದ ಸ್ವಾಮಿ ಎಲ್ಲ ಬರ್ತೈತಿ. ಆಮಂತ್ರಣ ಕೊಡಾಕ್ ಹೋದ್ರೆ ಕಾಲ್ ಬೀಸ್ಕೊಂಡು ಹಿಂಗ ಮಾಡ್ಕೊಂತ ಕುಂದಿರ್ತಾರೆ ಹೊರತಾಗಿ ಕುಂದ್ರ ಅನ್ನಂಗಿಲ್ಲ ಅವ್ರು. ಇನ್ನು ಕರ್ಕೊಂಡು ಉಳ್ಳೋದನ್ನ ದೂರ ಉಳಿತು ನಮ್ದು. ಕುಂದ್ರ ಅನ್ನಂಗಿಲ್ಲ, ಕರ್ಕೊಂಡು ಉಳಿದ್ರಂಕಾರ ದೂರ ಉಳಿತದ. ನಮ್ಮ ಅಪ್ಪಗಳು ಏನಪ್ಪಾ ಅಂತ ಕೇಳಿದ್ರೆ ಕದನ ಮುಚ್ಚಂಗಿಲ್ಲ, ಏನು ಮಲಗಿರ್ತಾರ ಅಷ್ಟೇ ಹೊರತಾಗಿ ಅವ್ರ ಜೀವನ ನಿರಂತರವಾಗಿ 24 ತಾಸು ನೆನಪಂದ್ರ ಭಕ್ತರ ಉದ್ಧಾರವೇ ಅವರ ಜೀವನ ಅಂತ ಮಹಾಜ್ಞಾನಿ ಸಿದ್ಧಾರೂಢರು ಶಿವಮಿತ್ರೆಯ ಅವತಾರ ತಗೊಂಡು ಬಂದಿದ್ದಾರ. ಇನ್ನೂ ನಾನು ಮನೆ ಹೇಳಿದ್ದೀನಿ, ನಿನ್ನೆ ಹೇಳಿದ್ದೀನಿ, ಹಲವಾರು ವರ್ಷ ನಮ್ಮೆಲ್ಲರಿಗೆ ದಾರಿ ದೀಪವಾಗಿ ಅಪ್ಪ ಅವರು 120 ವರ್ಷ ಕಲಿಯುಗದ ಆಯುಷ್ಯ 120 ವರ್ಷ ನಮ್ಮೊಂದಿರಬೇಕು ಅಂತೇಳಿ ಆ ಆಶೀರ್ವಾದ ಅಪ್ಪ ಕೊಡ್ಲಿ, ಸಿದ್ಧಾರೂಢ ಶಿವಮಿತ್ರು ಕೊಡ್ಲಿ ಅಂತೇಳಿ